ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ನೀನಾದಿನ ಧಾರಾವಾಹಿಯಲ್ಲಿ ಏನೆಲ್ಲಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ವಿಕ್ರಮ್ ಅಮ್ಮನೂ ಹೋಗೋ ಅವ್ರ ತಂಗಿನೂ ಕೂಡ ಮಾತಾಡ್ತಾ ಇರಬೇಕಾದ್ರೆ ವಿಕ್ರಮ್ ಅಮ್ಮ ಅವರ ಹೇಳ್ತಾ ಇರ್ತಾರೆ, ಈ ಜನಗಳಿದ್ದಾರೆ ಅಲ್ಲ, ಒಂದು ಮಾತಾಡಿದ್ರೆ ಒಂದು ಅರ್ಥ, ಸುಮ್ಮನೆ ಇದ್ರೆ ನೂರಾರು ಅರ್ಥ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅವ್ರ ತಂಗಿದ್ದರು ಸುಮ್ಮನೆ ಇರಮ್ಮ, ನೀನು ಏನೇನೋ ಅಂದ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಕಣೆ ನನಗಾಗಿ ಅನಿಸ್ತಿರೋದು ಅಂತ ಅಂದಾಗ, ಅಲ್ಲ ನಿಂಗೊಂದು ಡೌಟ್ ಕೇಳ್ತೀನಿ, ಅಲ್ಲ ನಿನಗೇನಾದರೂ ಆಗಿದೆಯಾ, ನೀನೇನಾದರೂ ರೌಡಿ ಫ್ಯಾಮಿಲಿಯಿಂದ ಬಂದಿದ್ಯಾ ಮುಂಚೆ, ಎಲ್ಲನೂ ಗೊತ್ತನ್ನೋ ಥರ ಮಾತಾಡ್ತಾ ಇದೆಯಲ್ಲ ನೀನು ಅಂತೇಳಿ ಅವ್ರ ತಂಗಿ ಕೇಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಇವಳು ಫುಲ್ ಶಾಕ್ ಆಗುತ್ತೆ. ನೋಡಮ್ಮ, ವೇದ ಅದಕ್ಕೆ ನಮ್ಮ ಮನೇಲಿ ಇದ್ದಾಗ ಅವ್ರು ಖುಷಿಯಿಂದ ಇದ್ದರು. ಈಗ ಅವರು ನಮ್ಮನೆ ಬಿಟ್ಟು ಅವ್ರ ಮನೆಗೆ ಹೋಗಿದ್ದಾರೆ ಅಂದರೆ ಏನೋ ಒಂದು ಕಾರಣ ಇರುತ್ತೆ. ಯಾಕಂದರೆ ಅದು ಅಣ್ಣನ ಮೇಲೆ ಆ ಪ್ರೀತಿ ಇರುತ್ತೆ, ಅದಕ್ಕೆ ಅವ್ರು ಹೋಗಿದ್ದಾರೆ. ಇಲ್ಲಾಂದರೆ ಅವ್ರು ಯಾಕೆ ಹೋಗ್ತಾಯಿದ್ರು ಅಂತ ಕೇಳಿದಾಗ, ಅಲ್ಲ ಕಣೆ, ಒಂದೊಂದ್ಸಲ ಪ್ರೀತಿ ಇರೋದಕ್ಕಲ್ಲ, ಜನಗಳು ಏನೇನು ಅಂತಾರೆ ಅಂತ ಅಂದ್ಕೊಂಡು ಬೈಕರು ಜೀವನ ಮಾಡ್ತಾರೆ ಸ್ವಲ್ಪ ಜನ ಅಂತ ಹೇಳ್ತಾರೆ. ಹಂಗೆ ಹಂಗೆ ಏನಾದರೂ ವೇದ ಕೂಡ ಹೋಗಿದ್ದಾಳ ಅಂತ ಅಂದಾಗ, ನೀನು ಏನೇನೋ ಅಂದ್ಕೋಬೇಡ, ಅಣ್ಣನ ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರಿಬ್ಬರು ಜೀವನ ಮಾಡ್ತಾರೆ, ಅದನ್ನು ನಾವಿಬ್ಬರು ನೋಡ್ತೀವಿ. ನೀನೇನೋ ಟೆನ್ಷನ್ ತೊಗೋಬೇಡ ಆಯಿತಾ, ನೀನೇನೋ ಟೆನ್ಷನ್ ತೊಗೊಂಡು ನನಗೂ ಟೆನ್ಷನ್ ಕೊಡಬೇಡ, ಅವರಿಬ್ಬರು ಚೆನ್ನಾಗೇ ಇರ್ತಾರೆ, ನೀನು ಸುಮ್ಮನೆ ಇರು ಅಂತ ಹೇಳಿ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಅದಾದಮೇಲಿಂದ ಈ ಕಡೆ ವೇದ ಮತ್ತು ವಿಕ್ರಮ್ ಇಬ್ಬರು ಕೂಡ ಮಲ್ಕೊಂಡು ಫ್ಯಾನ್ ನೋಡ್ತಿರ್ಬೇಕಾದ್ರೆ ವಿಕ್ರಮ್ಗೆ ಕೇಳ್ತಾ ಇರ್ತಾಳೆ, ಏನು ಫ್ಯಾನ್ ಓಡ್ತಾ ಇದ್ದೆ, ನೀನೇನಾದರೂ ಮಾಡ್ದಾ ಅಂತ ಕೇಳಿದಾಗ, ನಾನೇನು ಮಾಡಿಲ್ಲ, ಏನಕ್ಕೆ ಫ್ಯಾನ್ ಓಡ್ತಿದ್ದೆ ಅಂತ ಅವರಿಬ್ಬರು ಕುಡ್ದಿನ ನಶೆಯಲ್ಲಿ ಏನೇನೋ ಮಾತಾಡ್ತಾ ಇರ್ತಾರೆ. ಆಗ ವೇದ ಹೇಳ್ತಾ ಇರ್ತಾಳೆ, ನಿನಗೆ ನಿಮ್ಮ ಅಮ್ಮ ಅಂದರೆ ತುಂಬ ಇಷ್ಟ ಅಲ್ವಾ, ನೀನು ಯಾವಾಗಲೂ ನಿಮ್ಮ ಅಮ್ಮನ ಥರನೇ ಜಪ ಮಾಡ್ತಾನೆ ಇರ್ತೀಯ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ. ನೀನು ಆ ಟಾಪಿಕ್ ಬಗ್ಗೆ ಮಾತಾಡಬೇಡ, ಆ ಟಾಪಿಕ್ ಬಿಟ್ಟು ಬೇರೆ ಮಾತಾಡೋ ಅಂತ ವಿಕ್ರಮ್ ಹೇಳ್ತಿರ್ತಾನೆ. ಇಲ್ಲೋ ಕೊಡೋ ನನ್ನ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು, ನೀನು ಕೇಳಿಸ್ಕೊ ಅಂತ ಹೇಳಿ ಹೇಳ್ತೀನಿ. ಇಲ್ಲ ನಾನೇನು ಕೇಳಿಸ್ಕೊಳ್ಳಲ್ಲ, ನನಗೆ ಗೊತ್ತು ನೀನು ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ರೆ ನನಗೆ ಆ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ವಿಕ್ರಮ್ ಹೇಳ್ತಿರ್ತಾನೆ. ನಾನು ಹೇಳೋದು ಮತ್ತೆ ಕೇಳ್ತೀಯ ಇಲ್ವಾ ಹೇಳು ನೀನು ಅಂತ ಕೇಳ್ತಿರ್ತಾನೆ. ಇಲ್ಲ ಕೇಳಲ್ಲ ಅಂತ ಹೇಳ್ತಾನೆ. ಕೇಳಿಲ್ಲ ಅಂದರೆ ನನಗೆ ತುಂಬ ಕೋಪ ಬರುತ್ತೆ, ಕೇಳು ಅಂತ ಈ ಕಡೆ ಅವಳು ಜೋರು ಮಾಡ್ತಿರ್ತಾಳೆ. ಸರಿ ಆಯ್ತು, ಏನಂತ ಹೇಳು ಅಂತ ಹೇಳ್ತಾನೆ. ನಿಮ್ಮಮ್ಮ ಯಾರು ಅಂತ ನನಗೆ ಗೊತ್ತಾಯಿತು ಅಂತ ಹೇಳ್ತಾ ಇರ್ತಾಳೆ. ನಿಜ ಹೇಳ್ತಾಳೆ. ನಮ್ಮಮ್ಮ ಯಾರು ಅಂತ ನಿನಗೆ ಗೊತ್ತಾಯ್ತಾ, ಯಾರು ನಮ್ಮಮ್ಮ ಅಂತ ಕೇಳಿದಾಗ, ಕೊಡೋ ನಿನ್ನ ಹತ್ರ ಒಂದು ಫೋಟೋ ಇತ್ತು ಗೊತ್ತಾ, ಅಮ್ಮನ ಜೊತೆ ಇದ್ದಿದ್ದು ಫೋಟೋ, ಅದನ್ನ ಯಾವಾಗಲೂ ನೀನು ಇಟ್ಕೊಂಡು ಅಮ್ಮ ಅಮ್ಮ ಅಂತ ಹೇಳಿ ನೀನು ಕನ್ವರ್ಸ್ತಿದ್ದೆ ಗೊತ್ತಾ, ಆ ಫೋಟೋದಲ್ಲಿ ಯಾರಿದ್ರು ಅಂತ ನಿನಗೆ ಗೊತ್ತಾಗಿರಲಿಲ್ಲ ಅಲ್ವಾ, ಆ ಫೋಟೋನ ನಾನು ಇನ್ನೊಂದು ಫೋಟೋ ನಿಮ್ಮ ಅಮ್ಮನ ಹತ್ರ ಇರೋದನ್ನ ನಾನು ನೋಡಿದೆ ಅಂತ ಹೇಳ್ತಾಳೆ. ನಮ್ಮ ಅಮ್ಮನ ಹತ್ರ ಇರೋ ಫೋಟೋ ನೀನು ನೋಡಿದೆ, ಎಲ್ಲಿ ನೋಡಿದೆ ಅಂತ ಕೇಳ್ತಾಳೆ. ಕೊಡೋ ನಿನ್ನ ಹತ್ರ ಈ ಥರ ಫೋಟೋ ಇದೆ, ಅದೇ ಥರ ನಾನು ಅಮ್ಮನ ಫೋಟೋನು ಅಲ್ಲಿರೋದನ್ನ ನೋಡಿದೆ, ಅದು ನಾನು ತೊಗೊಂಡು ಬಂದು ನಾನು ಎರಡನ್ನೂ ಅಕ್ಕಪಕ್ಕ ಇಟ್ಟು ನೋಡಿದೆ, ಆವಾಗಲೇ ಗೊತ್ತಾಗಿತ್ತು ನಿನಗೆ ಶಕುಂತಲಾ ಅಮ್ಮನೇ ನಿಮ್ಮಮ್ಮ ನಿಜವಾದಮ್ಮ ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಏನು ಶಕುಂತಲಾ ಅಮ್ಮ ನಂಗೆ ನಿಜವಾದ ಅಮ್ಮನ? ಕೊಡೋ ನಿಜವಾಗ್ಲೂ ನಿಮ್ಮ ಅಮ್ಮನೇ. ಅವರು ಕೂಡ ಅವ್ರ ಮಗನ ಹೆಸರು ವಿಕ್ರಮ್ ಅಂತಲೇ ಹೇಳ್ತಿದ್ರು. ನಿನ್ನ ಹೆಸರು ವಿಕ್ರಮ್ ತಾನೆ, ಆ ಫೋಟೋದಲ್ಲಿ ನನಗೆ ನಿಜ ನೀವಿಬ್ರೂ ಒಂದೇ ಥರ ಕಾಣ್ತಿದ್ರು, ನನಗೆ ಆವಾಗಲೇ ಗೊತ್ತಾಗಿದ್ದು ನೀವಿಬ್ಬರು ಅಮ್ಮ ಮಗ ಅಂತ ಹೇಳಿ ಅವಳು ಕೂಡ ಸತ್ಯ ಎಲ್ಲನೂ ಹೇಳ್ತಾ ಇರ್ತಾಳೆ. ಆ ಥರ ಏನಿರಲ್ಲ, ಸುಮ್ಮನೆ ಇರು, ಆಯಮ್ಮ ಹೆಂಗಿದ್ದಾಳೆ ನೋಡು, ಆಯಮ್ಮ ನನಗೆ ಅಮ್ಮ ಆಗ್ತಾಳೆ. ಕೊಡೋ ನಿಜವಾಗ್ಲೂ ಅವರು ಕೂಡ ಹೇಳ್ತಾಯಿದ್ರು, ಅವರು ರೌಡಿಸಮ್ ಬಗ್ಗೆ ಫ್ಯಾಮಿಲಿಯಿಂದ ಬಂದಿದ್ದೀನಿ ಆ ಥರನೂ ಅವರು ಮಾತಾಡ್ತಿದ್ರು. ನನಗಾಗ ಅನ್ನಿಸ್ತಿತ್ತು, ಮೋಸ್ಟ್ಲಿ ನನಗೆ ನಿಮ್ಮ ಅಪ್ಪನ ಮೇಲೆ ಯಾಕೋ ನನಗೆ ಡೌಟ್ ಹೊಡಿತಿದೆ ಕಣೋ ಅಂತ ಅವಳು ಹೇಳ್ತಿರ್ತಾಳೆ. ನಮ್ಮಪ್ಪನ ಸುಮ್ಮನೆ ನಮ್ಮಪ್ಪ ಹೀರೋ ಗೊತ್ತಾ, ನಮ್ಮ ಅಪ್ಪನ ಬಗ್ಗೆ ಏನು ಗೊತ್ತಾ ಅಂತ ನೀನು ಮಾತಾಡ್ತಿದ್ಯಾ ಅಂತ ಹೇಳ್ತಿರ್ತಾರೆ. ನನಗೆ ಅನ್ಸುತ್ತೆ ನಿಮ್ಮ ಅಪ್ಪನೇ ಏನೋ ಒಂದು ಕಿತಾಪತಿ ಮಾಡಿ ನಿಮ್ಮ ಅಮ್ಮನ ಮನೆ ಬಿಟ್ಟಿಂದ ಆಚೆ ಕಳಿಸಿರ್ಬೋದು, ಅದಕ್ಕೆ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳಿ ಅವಳು ಕುಡ್ದಿದ್ದ ನಶೆಯಲ್ಲಿ ಮಾತಾಡ್ತಾ ಇರ್ತಾಳೆ. ಹಂಗಂತ್ಯ ಅಂತ ಅವನು ಕೇಳ್ತಿರ್ತಾನೆ. ಹೌದು ಕಣೋ, ಶಕುಂತಲಾ ಅಮ್ಮನೇ ನಿಮ್ಮ ಅಮ್ಮ ಅಂತ ಹೇಳಿ ಅವಳು ಹೇಳ್ತಿರ್ತಾಳೆ. ಆದರೆ ಅವನಿಗೆ ಅದು ಕುಡ್ದಿದ್ದ ನಶೆಯಲ್ಲಿ ಏನು ಹೇಳ್ತಿದ್ದಾಳೆ ಅನ್ನೋದು ಅವನಿಗೆ ಅಷ್ಟು ಗೊತ್ತಾಗ್ತಾ ಇರಲ್ಲ. ಆದರೆ ಅವ್ರಿಗೂ ಗೊತ್ತಿಲ್ಲ ಕಣೋ, ನೀನೇ ಅವ್ರ ಮಗ ಅಂತ ಅವರು ಕೂಡ ಹುಡುಕ್ತಾ ಇದ್ದಾರೆ, ನಮ್ಮ ಮಗ ಎಲ್ಲಿ ಅಂತೇಳಿ, ಅಥವಾ ಅವ್ರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಹೇಳ, ನಾನು ಯಾಕೆ ಗೊತ್ತಾ ಮತ್ತೆ ರಿಟರ್ನ್ ಈ ಮನೆಗೆ ವಾಪಸ್ ಬಂದಿದ್ದು ಅಂತೇಳಿ ಅವಳು ಹೇಳ್ತಾ ಇರ್ತಾಳೆ. ಯಾಕೆ ಬಂದೆ ಅಂತ ಕೇಳಿದಾಗ, ನೀನು ಮತ್ತು ನಿಮ್ಮಮ್ಮನ ಒಂದು ಮಾಡೋಕ್ಕೆ ನಾನು ಮತ್ತೆ ರಿಟರ್ನ್ ವಾಪಸ್ ಬಂದೆ ಅಂತೇಳಿ ಅವಳು ಹೇಳ್ತಿದ್ದಾಳೆ. ನೀನು ನಿಜವಾಗ್ಲೂ ಒಂದು ಮಾಡ್ತೀಯಾ ಅಂತೇಳಿ ಅವನು ಕೇಳ್ತಿರ್ತಾನೆ. ಕಣೋ, ನಾನು ಒಂದು ಮಾಡ್ತೀನಿ ಅಂತ ಅವಳು ಹೇಳ್ತಾ ಇರ್ತಾಳೆ. ಅವನು ಕೂಡ ಅವ್ರ ಅಮ್ಮಂದು ಹಳೆ ನೆನಪುಗಳನ್ನೆಲ್ಲ ನೆನಪಾಕ್ಕೊತಾ ಇರ್ತಾನೆ. ಅವ್ರ ಅಮ್ಮನ ಫೋಟೋ ಎಲ್ಲ ಇಟ್ಕೊಂಡಿದ್ದು ಅಂತ ಹೇಳಿ ಅದನ್ನೆಲ್ಲ ಇಟ್ಕೊಂಡು ಅವನು ನೆನಪು ಮಾಡ್ಕೊತಾ ಇರ್ತಾನೆ. ಈ ಕಡೆ ವಿಕ್ರಮ್ ಅಪ್ಪನೂ ಕೂಡ ಬೆಳಗ್ಗೆ ಆಯಿತು, ಯಾರು ಕಾಣ್ತಿಲ್ಲ, ಈ ಕಡೆ ನನ್ನ ಮಗ ಅಂತೂ 12:30 ಕಮ್ಮಿ ಅಂತೂ ಎದ್ದೇಳಲ್ಲ. ಈ ಕಡೆ ಆ ಹುಡುಗಿ ಚಿಕ್ಕ ಹುಡುಗಿ ಆದರೂ ಅದು ಪಿಳ್ಳೆ ಒಂದಿತ್ತಲ್ಲ, ಅದೇ ಇಲ್ಲಿ ಅವಳು ಕೂಡ ಓಡಾಡ್ತಾ ಇಲ್ಲ, ಸೌಂಡ್ ಆಗ್ತಿಲ್ಲ, ಏನು ದೇವ್ರ ಸೌಂಡ್ ಇಲ್ಲ, ಕಾಫಿ ಸ್ಮೆಲ್ ಇಲ್ಲ, ಏನಿಲ್ಲ, ಎಲ್ಲರೂ ಹೋಗಿದ್ರು ಅಂತಂದಾಗ ಅದೇ ಟೈಮ್ಗೇನು ಅವನು ಕೂಡ ಅವ್ರ ಕೆಲಸ ಮಾಡ್ತಾನೆ ಅವನ ಜೊತೆ ಇದ್ದವನು, ಅವನು ಕೂಡ ಬಂದುಬಿಟ್ಟು ಪಾರ್ಸೆಲ್ ತೊಗೊಂಡು ಬರ್ತಾನೆ. ಏನೋ ಇದು ಅಂತ ಕೇಳಿದ್ರೆ, ಇದು ಇಡ್ಲಿ ವಡೆ ಸಾಂಬಾರು ಚಟ್ನಿ ಅಂತ ಹೇಳಿ ಹೇಳ್ತಿರ್ತಾನೆ. ಅದು ನನಗೂ ಗೊತ್ತು, ಯಾರಿಗಿದು ಅಂತ ಕೇಳ್ತಿರ್ತಾನೆ. ಏನಿಲ್ಲ, ತಿನ್ನೋಕ್ಕೆ ಅಂತ ಹೇಳಿ ಹೇಳ್ತಿರ್ತಾನೆ. ಹಂಗಂದ್ಮೇಲೆ ವಿಕ್ರಮ್ ಏನು ಮಾಡ್ತಿದ್ದಾನೆ ಅಂತ ಕೇಳ್ತಿದ್ದೆ. ಅವಳು ನಿಮ್ಮ ಅತ್ತಿಗೆ ಏನು ಮಾಡ್ತಿದ್ದಾಳೆ ಅಂತ ಕೇಳಿದಾಗ, ಅವರಿಬ್ಬರು ಗಾಡಿ ಫುಲ್ಲಾಗಿದೆ ಅಂತೇಳಿ ಅವನು ಕೂಡ ಹೇಳ್ತಿರ್ತಾನೆ. ಏನು ಗಾಡಿನ ಅಂದರೆ
ಗಾಡಿ ಎಲ್ಲದು ಬಾಡಿ ಅಂತ ಹೇಳಕ್ಕೆ ಹೋಗ್ತಾನೆ. ಏನು ಹೇಳ್ತಿದ್ದೆ ನಿಜ ಹೇಳು ಅಂತ ಹೇಳ್ತಿರ್ತಾನೆ. ಏನಿಲ್ಲ ಅವರಿಬ್ರು ಏನಾದರೂ ಕುಡ್ದಿದ್ದಾರಂತ ಅಂದರೆ ಅಪ್ಪಂಗೆ ಕೋಪ ಬರುತ್ತೆ. ಏನು ಹೇಳಲಿ ಅಂತ ಅವನು ಯೋಚನೆ ಮಾಡ್ತಿರ್ಬೇಕಾದ್ರೆ ಹಂಗೇನಿಲ್ಲ ಅವರಿಬ್ರೂ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಮಲಗಿದ್ದಾರಾ? ಏಕೆ ಬೆಳಗ್ಗೆ ಆಗಿದ್ದು ಗೊತ್ತಾಗಿಲ್ವ ಅವಳಿಗೆ? ಇನ್ನು ಬೆಳಗ್ಗೆ ಎದ್ದು ಕಾಫಿ ಮಾಡಬೇಕು ಅದೆಲ್ಲ ಮಾಡಬೇಕು ಅನ್ನೋದು ಅವಳಿಗೆ ಗೊತ್ತಿಲ್ವಂತ ಅಂದಾಗ ಇಲ್ಲ ಸ್ವಲ್ಪ ಮಲಗಿದ್ನೇ ಲೇಟ್ ಆಯಿತು, ಇಷ್ಟು ದಿನ ಅದಕ್ಕೆ ಮನೇಲಿ ಇರಲಿಲ್ವಲ್ಲ ಅದಕ್ಕೆ ಅವ್ರು ಇನ್ನೂ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾನೆ. ಮಲ್ಕೊಂಡಿದ್ದಾರಾ? ಅವನೇನು ಮಾಡ್ತಿದ್ದಾನೆ, ಅವನು ಮಲಗಿದ್ದಾನೆ, ವಿಕ್ರಮ್ ಅಣ್ಣನೂ ಮಲಗಿದ್ದಾರೆ ಅಂತ ಹೇಳ್ತಾರೆ. ಇವಳು ಇನ್ನೂ ಮಲಗಿದ್ದಾಳ? ಸರಿ ಆಯಿತು ಹೋಗಿ ನೀನು ಅಂತ ಹೇಳ್ತಾನೆ. ಇವರಿಬ್ಬರು ಮಧ್ಯೆ ರಾತ್ರಿ ಏನಾದರೂ ನಡೀತೆ, ಇನ್ನೂ ಮಲ್ಕೊಂಡಿದ್ದಾರಲ್ಲ, ನಡೆದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಏನು ಮಾಡೋದು ಅಂತ ಹೇಳಿ ಈ ಕಡೆ ಅವ್ರ ಅಪ್ಪನೂ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ವಿಕ್ರಮು ಮತ್ತು ವೇದ ಕೂಡ ಇಬ್ಬರು ಮಲ್ಕೊಂಡೇ ಇರ್ತಾರೆ. ವೇದಗೂ ಅವಳಿಗೆ ಗೊತ್ತಿರಲ್ಲ ವಿಕ್ರಮ್ ಮೇಲೆ ಮಲಗಿದ್ದಾನೆ ಅಂತ, ವಿಕ್ರಮ್ಗೂ ಗೊತ್ತಿರಲ್ಲ ವೇದ ಅವಳ ಮೇಲೆ ಮಲಗಿರ್ತಾರೆ ಅಂತ. ಆವಾಗ ಸಡನ್ನಾಗಿ ಅವಳಿಗೆ ಎಚ್ಚರ ಆಗುತ್ತೆ. ಏನದು ಇಷ್ಟೊಂದು ನಾನು ಇಲ್ಲಿ ಮಲ್ಕೊಂಡಿದ್ದೀನಲ್ಲ, ಏನಾಗ್ತಿದೆ, ನನ್ನ ಕಿವಿ ಏನಕ್ಕೋ ಹಿಡ್ಕೊಂಡಾಗ ಆಗ್ತಿದ್ದಿಲ್ಲ ಅಂತ ಹೇಳಿದಾಗ ಅವಳು ಎದ್ದಾಗ ಅದೇ ಟೈಮ್ಗೆ ವಿಕ್ರಮ್ ಎದ್ದೊಳ್ತಾನೆ. ಇರು ಒಂದು ನಿಮಿಷ, ನಿನ್ನ ಕಿವಿಗಳೇನೋ ಸಿಕ್ಕಾಕೊಂಡು ತೆಗಿತೀನಿ ಅಂತ ಹೇಳಿ ಅವನು ಕೂಡ ತೆಗಿತಾನೆ. ನಾನು ಯಾಕೋ ನಿನ್ನ ಮೇಲೆ ಮಲ್ಕೊಂಡಿದ್ದೀನಿ, ರಾತ್ರಿ ನೀನೇನಾದರೂ ಮಾಡ್ದೆ, ರಾತ್ರಿ ಏನಾದರೂ ಆಯ್ತಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ವಿಕ್ರಮ್ ಇದನ್ನು ಆಯಿತು ನಿನ್ಗೆ ಗೊತ್ತಿಲ್ವಾ ಅಂತ ಏನಾಯಿತು ಹೇಳು ಅಂತ ಅಂದಾಗ ಕೈ ಹಿಡ್ಕೊಂಡೆ, ನಾನು ಕೈ ಹಿಡ್ಕೊಂಡೆ, ಹತ್ರ ಬಂದೆ, ತಪ್ಕೊಂಡಾದ್ಮೇಲಿಂದ ಐ ಲವ್ ಯು ವಿಕ್ರಮ್, ನೀನು ಬಿಟ್ಟು ನಾನು ಹೋಗಲ್ಲ ನಾನು ಅಂತ ಹೇಳಿ ಇದೆಲ್ಲ ಹೇಳ್ತಿದ್ದೆ ನೀನು ಅಂತ ಹೇಳ್ತಿರ್ತಾಳೆ. ಹೌದಾ ನಾನು ಇದೆಲ್ಲ ಹೇಳ್ದ ಅಂತ ಅವಳು ಕೂಡ ನಂಬ್ತಾ ಇರ್ತಾಳೆ. ನನ್ನ ಕೈ ಇಟ್ಕೊಂಡಿದ್ದು ನಾನು ಬಿಟ್ಟು ಹೋಗಲ್ಲ ಅಂತ ಎಷ್ಟು ಜೋರಾಗಿ ಅಳ್ತಿದ್ದೆ ಗೊತ್ತಾ ನೀನು ಅಂತ ಹೇಳ್ತಿರ್ತಾನೆ. ನಂಗೆ ಗೊತ್ತು ನಾನು ಅಳ್ತಿರಲ್ಲ, ನೀನು ಸುಮ್ಮನೆ ಡವ್ ಮಾಡ್ತಿದ್ಯಾ, ನನಗೆ ಗೊತ್ತು ಇದೆಲ್ಲ ನಾಟಕ ಅಂತ ಹೇಳಿ ಅವಳು ಗೊತ್ತಾಗಿ ಅವಳು ಕೂಡ ದೂರ ತಳ್ತಾಳೆ. ಬೇಕು ಅಂತ ಇದು ಮಾಡ್ತಿದ್ಯಲ್ಲ, ನಿಂಗೆ ನಾಟಕ ಆಡ್ತಿದ್ದೆ ಗೊತ್ತಾಗ, ನೀನು ನಾಟಕದ ಬುದ್ಧಿಗೆ ಎಲ್ಲಿ ಬಿಡ್ತೀಯ ಹೇಳು ನೀನು ಅಂತೇಳಿ ಈ ಕಡೆ ವೇದ ಕೂಡ ಬೈತಾ ಇರ್ತಾಳೆ. ಅಲ್ಲ ನಿಜ ಹೇಳು ರಾತ್ರಿ ಏನಾಯಿತು ಅಂತ ಹೇಳಿದಾಗ ಇಬ್ಬರು ಟೈಟಾಗಿ ಮಲ್ಕೊಂಡಿದ್ವಲ್ಲ, ಏನಾಯ್ತು ಅಂತ ಇಬ್ರಿಗೂ ನೆನಪಾಗ್ತಿಲ್ಲ ಬಿಡು ಅಂತ ಹೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಮತ್ತು ಹೀಗೆ ಇದ್ದರೆ ನನ್ನ ದಿನಪೂರ್ತಿ ಹೀಗೆ ಇರಬೇಕಾಗುತ್ತೆ, ಸರಿ ಬಿಡು ನಾನು ಹೋಗ್ತೀನಿ ಕೆಲಸ ಇದೆ ಅಂತ ಹೇಳಿ ಅವಳು ಹೋಗ್ತಾಳೆ. ಎಲ್ಲಿ ಹೋಗ್ತೀನಿ, ನೀನು ಕೂತ್ಕೋ, ನೀನು ರಾತ್ರಿ ಏನೇನು ಮಾಡಿದೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. ನಿನ್ನ ಮಾತು ನಾನು ನಂಬಲ್ಲ, ನೀನು ಬರೀ ಸುಳ್ಳು ಹೇಳ್ತಿದ್ದೆ ಅಂತ ನನಗೆ ಗೊತ್ತು ಚೆನ್ನಾಗಿ, ಸುಮ್ಮನೆ ಇರು ಅಂತ ಹೇಳಿ ಅವಳು ಎದ್ದೋಗ್ತಾ ಇರ್ತಾಳೆ. ಸಡನ್ನಾಗಿ ಅವಳಿಗೆ ಅಲ್ಲಿ ಗಾಜಿನ ಪೀಸ್ ಇದ್ದಾಗ ಅವಳು ಕಾಲಲ್ಲಿ ತುಳಿದ್ಬಿಡ್ತಾಳೆ ಗೊತ್ತಿಲ್ದಂಗೆ. ಆಗ ಫುಲ್ ರಕ್ತ ಬರ್ತಿರೋದು ಅದನ್ನ ನೋಡಿ ವಿಕ್ರಮ್ಗೆ ಫುಲ್ ಟೆನ್ಷನ್ ಆಗಿಬಿಟ್ಟು ಇರು ವೇದ ಒಂದು ನಿಮಿಷ ಇರು ಅಂತ ಹೇಳ್ಬಿಟ್ಟು ಅವನು ಇದೆಲ್ಲ ಡ್ರೆಸ್ಸಿಂಗ್ ಮಾಡ್ತಾ ಇರ್ತಾನೆ. ಅದಕ್ಕೆ ರಕ್ತ ಎಲ್ಲ ಒರೆಸೋಕ್ಕೆ ಅಂತೇಳಿ ಅವನು ಮಾಡ್ತಿರ್ಬೇಕಾದ್ರೆ ವೇದಾಗೆ ಅವನು ಹೇಗೆ ಮಾಡ್ತಿದ್ದ ಅಂತ ಅವಳು ಕೂಡ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅವನು ಎಷ್ಟು ಪ್ರೀತಿನ ತೋರಿಸ್ತಾನೆ, ಇವನು ಎಷ್ಟು ರೌಡಿಸಮಲ್ಲಿ ಇಳಿದ್ರು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಅವನನ್ನೇ ನೋಡ್ಕೊಂಡೇ ಕೂತಿರ್ತಾಳೆ. ಈ ಕಡೆ ಎಲ್ಲ ರೆಡಿ ಆಗ್ತಾ ಇರುತ್ತೆ. ವೀರು ಕೂಡ ಈ ಕಡೆ ಗುಲಾಬಿ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾನೆ. ಗುಲಾಬಿ ಕೂಡ ಮನೇಲೇ ಇರ್ತಾಳೆ. ಹೋಗ್ಬಿಟ್ಟು ಬಾಗಿಲು ತೊಡ್ತಾನೆ. ಆವಾಗ ಸಡನ್ನಾಗಿ ಹೋಗ್ಬಿಟ್ಟು ಗುಲಾಬಿ ಬಾಗಿಲು ತೆಗಿತಾಳೆ. ಏನು ಇವಾಗ ನಾನು ನೆನಪಾದ ನಿನಗೆ ಅಂತ ಹೇಳಿ ಕೂಡ ಗುಲಾಬಿ ಕೇಳ್ತಾಳೆ. ಏನು ಸಡನ್ನಾಗಿ ಬಂದುಬಿಟ್ಟಿದ್ಯಾ ಅಂತ ಕೇಳಿದಾಗ ಈ ಕಡೆ ಅಲ್ಲ ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ನಾನು ಪಪ್ಪ ಜೊತೆ ಇರ್ತೀನಿ, ಪದೇ ಕಾಲ್ ಮಾಡಬೇಡ ಅಂತ ನಿನ್ಗೆ ಗೊತ್ತಾಗಲ್ವಾ ಅಂತ ಹೇಳಿದಾಗ ನಿನಗೆ ಬೇಕು ಅಂದಾಗ ನಿನ್ನ ಮನೆಗೆ ಬರ್ತೆ, ನನಗೆ ಬೇಕು ಅಂದಾಗ ನನಗೆ ಕಾಲ್ ಮಾಡಿದಲ್ಲಿ ಅದರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಾಳೆ. ನಿನಗೆ ಅರ್ಜೆಂಟಾಗಿ ಕಾಲ್ ಮಾಡಬೇಕಂದ್ರೆ ನನಗೆ ಮೆಸೇಜ್ ಹಾಕು, ನನಗೆ ರಿಪ್ಲೈ ಮಾಡ್ತೀನಿ. ಏನಾದರೂ ವಿಷಯ ಇತ್ತು ಅಂದರೆ ಸುಮ್ಮನೆ ನನಗೆ ಯಾಕೆ ಕಾಲ್ ಮಾಡಿ ನಂಗೆ ಟೆನ್ಷನ್ ಕೊಡ್ತಿದ್ಯಾ ನೀನು ಅಂತ ಹೇಳ್ತಿರ್ತಾಳೆ. ಅಲ್ಲ ನಿಂಗೆ ಬುದ್ಧಿಗಿದ್ದೆ ಇದೆಯಾ, ನೀನು ತಾಳಿ ಕಟ್ತಾರೆ ಸಂಸಾರ ಸ್ಟಾರ್ಟ್ ಮಾಡಿದ್ದೆ, ನೋಡು ನಿನ್ನ ತಮ್ಮನ ನೋಡಿ ಕಲ್ತ್ಕೊ, ನಿನಗೆ ಒಂಚೂರು ಬುದ್ಧಿನೇ ಇಲ್ಲ ಅಂತ ಹೇಳ್ತಾನೆ. ನಿನಗೆ ಬೇಕಾದಾಗ ಮಾತ್ರ ನೀನು ನನ್ನ ಹತ್ರ ಬರ್ತೀಯ, ನಿನಗೆ ಇಷ್ಟ ಬಂದಂಗೆ ಇರ್ತೀಯ ನೀನು. ನನಗೆ ಬೇಕು ಅಂದಾಗ ನನ್ನ ಜೊತೆ ಯಾರು ಇರಲ್ಲ, ನಾನು ಅದಕ್ಕೆ ನಿನಗೆ ಫೋನ್ ಮಾಡಿದೆ, ನೀನು ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂತೇಳಿ ಈ ಕಡೆ ಗುಲಾಬಿ ಕೂಡ ಗಲಾಟೆ ಮಾಡ್ತಾ ಇರ್ತಾಳೆ. ನಿನ್ನ ತಮ್ಮನ ನೋಡಿ ಕಲ್ತ್ಕೊ, ಗೊತ್ತು ಇಲ್ದೇ ಆ ಹುಡುಗಿನ ಕರ್ಕೊಂಡು ಬಂದು ಮನೆಗೆ ಸೇರಿಸ್ತಾ, ಅವನಿಗಿರೋಷ್ಟು ಧೈರ್ಯ ನಿನಗಿಲ್ಲ ಅಂತ ಹೇಳ್ತಿರ್ತಾರೆ. ನೋಡು ಅವನಿಗೂ ನನಗೂ ಕಂಪೇರ್ ಮಾಡಿ ಮಾತಾಡಬೇಡ ಅಂತ ಹೇಳಿ ಈ ಕಡೆ ವೀರು ಕೂಡ ರೇಗ್ತಾ ಇರ್ತಾನೆ. ನೀನು ಏನಾದರೂ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ನಾನಂತೂ ಇವಾಗ ಬಟ್ಟೆ ಪ್ಯಾಕ್ ಮಾಡ್ತೀನಿ, ನನಗೆ ಕರ್ಕೊಂಡು ಹೋಗು ಅಷ್ಟೇ ಅಂತ ಹೇಳಿ ಹೇಳ್ತಿರ್ತಾಳೆ. ಅಲ್ಲ ನೀನು ಈ ಥರ ಸಡನ್ನಾಗಿ ಹೇಳಿದ್ರೆ ನಾನು ಹೆಂಗೆ ಕರ್ಕೊಂಡು ಹೋಗಲಿ, ಸಡನ್ನಾಗಿ ತಾನೇ ವಿಕ್ರಮ್ ಕರ್ಕೊಂಡ್ಬಂದಿದ್ದು ಮನೆಗೆ, ನೀನು ಹಂಗೆ ಕರ್ಕೊಂಡು ಹೋಗು, ನನಗಂತೂ ಇಲ್ಲಿರೋದಕ್ಕೆ ಆಗ್ತಿಲ್ಲ, ನಾನು ನಿನ್ನ ಜೊತೆನೇ ಬರ್ತೀನಿ ಅಂತ. ನೋಡು ವಿಕ್ರಮು ಇವಾಗ ಫೀಲ್ಡಲ್ಲಿ ಇಳಿತಿಲ್ಲ, ಅವ್ನಿಗಿನ ನಾನು ಮುಂದೆ ಇರಬೇಕು, ಅವ್ನಿಗಿನ ಓವರ್ಟೇಕ್ ಮಾಡ್ಕೊಂಡು ನಾನು ಮುಂದೆ ಹೋದ್ರೇ ನನಗೊಂದು ಹೆಸರು ಬರುತ್ತೆ ಅಂತ ಹೇಳ್ತಾರೆ. ಇವಾಗಿರೋ ಹೆಸರೇ ಸಾಕು, ನೀನು ಏನಾದರೂ ಮಾಡ್ಕೊ, ಒಟ್ಟಲ್ಲಿ ನಾನು ನಿಮ್ಮ ಮನೇಲಿ ಸೊಸೆಯಾಗಿರಬೇಕು ಅಷ್ಟೇ, ಅದು ನಿನಗೆ ಬಿಟ್ಟಿದ್ದು, ನೀನು ಏನಾದರೂ ಮಾಡ್ಕೊ, ನೀನು ರೌಡಿಸಮ್ ಫೀಲ್ಡಲ್ಲಿ ಒಟ್ಟಲ್ಲಿ ನಾನು ನಿಮ್ಗೆ ಆ ಮನೆಗೆ ಬರಬೇಕು ಅಷ್ಟೇ, ನೀನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ, ನಿಮ್ಮ ಅಪ್ಪನಿಗೆ ಒಪ್ಪಿಸ್ದೆ, ಅದು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಅದೇ ನೀನು ಸಡನ್ನಾಗಿ ಹೇಳಿದ್ರೆ ಹೇಗೆ ಮಾಡೋದು ಅಂತ ಹೇಳ್ತಿರ್ತಾರೆ. ಸಡನ್ನಾಗಿ ತಾನೇ ವಿಕ್ರಮ್ ಕರ್ಕೊಂಡು ಬಂದಿದ್ದು, ಮನೆ ಮುಂದೆ ಇರೋ ಬೋರ್ಡನ್ನೆಲ್ಲ ಕಿತ್ತಾಕಿದ್ಲು ತಾನೇ ವೇದ, ಅದೇ ಥರ ಅಷ್ಟೇ, ನಾನು ಬರ್ತೀನಿ ನನಗೆ ಗೊತ್ತಿಲ್ಲ ಅಂತೇಳಿ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಅಪ್ಪ ಇವಳು ಹೇಗೆ ಹೇಳೋದು, ಒಂದು ಮಾತು ನನ್ನ ಮಾತು ಕೇಳ್ತಿಲ್ಲ ಅಂತ ಈ ಕಡೆ ವೀರು ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ಬೇಕಾದ್ರೆ ಈ ಕಡೆ ವೇದ ಮತ್ತು ವಿಕ್ರಮ್ ಇಬ್ಬರೂ ಕೂಡ ಮಾತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಡ್ರೆಸ್ಸಿಂಗ್ ಎಲ್ಲ ಆಗಿರುತ್ತೆ.
ಅದಕ್ಕೆ ವೇದ ಕೂಡ ಹೇಳ್ತಿರ್ತಾಳೆ, ನೋಡು ರಾತ್ರಿಗೆ ಏನೇನಾಗಿದೆಯೋ ಆಗಿರ್ಬೋದು, ನಮ್ಮ ಮಧ್ಯದಲ್ಲಿ ಏನಾದರೂ ಆಗಿರ್ಬೋದು ಗೊತ್ತಿಲ್ಲ, ಆದರೆ ಅದನ್ನೆಲ್ಲ ಏನೇನಾಗಿದೆ ಅದನ್ನೆಲ್ಲ ಮರ್ತ್ಬಿಡು ಅಂತ ಹೇಳಿ ಈ ಕಡೆ ವೇದ ಹೇಳ್ತಿರ್ತಾಳೆ. ಮರೆಯೋದು ಅಂಥ ಸುಂದರ ಕ್ಷಣಗಳನ್ನ ನಾನು ಮರೆಯೋದು, ಅದು ಏನು ಹೇಳ್ತಿದ್ಯಾ ನೀನು, ನನಗೆ ಹೇಳ್ತಿದ್ಯಲ್ಲ ಅಂತ ಹೇಳಿ ಹೇಳ್ತಿರ್ತಾಳೆ. ನೀನು ಕ್ಷಣ ನೀನು ಇದು ನನಗೇನು ಬೇಡ, ಸುಮ್ಮನೆ ಎದ್ಬಿಡು ವಿಕ್ರಮ್, ನಂಗೆ ತಲೆ ಕೆಡ್ಸ್ಕೊಬೇಡ, ನಾನು ನಿಂಗೆ ಹೇಳ್ತಿದ್ದೀನಿ ತಾನೇ ರಾತ್ರಿಗೆ ಏನೇ ನಮ್ಮ ಮಧ್ಯದಲ್ಲಿ ನಡೆದು ಅದು ಮರ್ತ್ಬಿಡು ಅಂತ. ನಾನಂತೂ ಮರೆಯಲ್ಲ, ನಾನು ಮರೆಯೋಕ್ಕೂ ಚಾನ್ಸೇ ಇಲ್ಲ ಅಂತ. ಟೈಮ್ ಯಾರು ಮರಿತಾರೆ ಹೇಳು ಅಂತ ಮರ್ತವನು ಮೂರ್ಖ ಅಂತ ಹೇಳ್ತಿರ್ತಾನೆ. ಏನಾದರೂ ಮಾಡ್ಕೊ ಹೋಗು, ನಿನಗೆ ಯಾರು ಬುದ್ಧಿ ಹೇಳ್ತಾರೆ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಇವಳು ರೇಗಿಸೋದೇ ಎಷ್ಟು ಖುಷಿ ಅಂತ ಹೇಳಿ ಈ ಕಡೆ ಅವನು ಸಹ ನಗ್ತಾ ಇರ್ತಾನೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತಾರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.